ಆತ್ಮೀಯ ಇತಿಹಾಸ ವಿದ್ಯಾರ್ಥಿಗಳೇ, ಇತಿಹಾಸ ದೀಪಿಕಾ ಯೂಟ್ಯೂಬ್ ವಾಹಿನಿಗೆ ಹಾರ್ದಿಕ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಪ್ರಥಮ PUCಯ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 5.1ರ ಕ್ರೈಸ್ತ ಧರ್ಮದ ಉದಯ ಮತ್ತು ಪ್ರಸಾರಕ್ಕೆ ಸಂಬಂಧಪಟ್ಟಂತೆ 1 ಅಂಕದ, 2 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸುತ್ತಾ ಇದ್ದೇನೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಅಲ್ಲದೆ ಈ ಒಂದು ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ನೋಟಿಫಿಕೇಶನ್ಸ್ಗಳನ್ನು ಪಡೆಯಲು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮೊದಲನೇ ಭಾಗದಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹಾಗಾಗಿ 1 ಅಂಕದ ಪ್ರಶ್ನೆಗಳು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ. ಮೊದಲನೆಯ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಧರ್ಮ ಯಾವುದು? ಕ್ರೈಸ್ತ ಧರ್ಮವನ್ನು ಪ್ರಪಂಚದ ಅತಿ ದೊಡ್ಡ ಧರ್ಮ ಎಂದು ಕರೆಯಲಾಗ್ತದೆ. ಅಂದರೆ ಅತಿ ಹೆಚ್ಚು ಕ್ರೈಸ್ತ ಜನಸಂಖ್ಯೆಯನ್ನು ಹೊಂದಿರುವುದಾಗಿ ಕ್ರೈಸ್ತ ಧರ್ಮ ಪ್ರಪಂಚದ ಅತಿ ದೊಡ್ಡ ಧರ್ಮ. 2, ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು? ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಕ್ರಿಸ್ತ, ಜೀಸಸ್ ಕ್ರೈಸ್ಟ್ ಅಥವಾ ಯೇಸು ಕ್ರಿಸ್ತ ಕ್ರೈಸ್ತ ಧರ್ಮದ ಸ್ಥಾಪಕ. ಪ್ರಶ್ನೆ ಸಂಖ್ಯೆ 3, ಕ್ರೈಸ್ತ ಧರ್ಮದ ಚಿಹ್ನೆ ಯಾವುದು? ಕ್ರೈಸ್ತ ಧರ್ಮದ ಚಿಹ್ನೆ ಶಿಲುಬೆ. ಶಿಲುಬೆ ಕ್ರೈಸ್ತ ಧರ್ಮದ ಚಿಹ್ನೆ. ಇನ್ನು ಪ್ರಶ್ನೆ ಸಂಖ್ಯೆ 4, ಯಹೂದಿಗಳ ಧಾರ್ಮಿಕ ಕೇಂದ್ರ ಯಾವುದಾಗಿತ್ತು? ಯಹೂದಿಗಳ ಧಾರ್ಮಿಕ ಕೇಂದ್ರ ಜೆರುಸಲೇಮ್. ಅಂದರೆ ಯಹೂದಿಗಳು ಪ್ರಮುಖವಾಗಿ ಧಾರ್ಮಿಕ ಆಚರಣೆಗಳನ್ನು ಮಾಡಲು ಜೆರುಸಲೇಮ್ಗೆ ಭೇಟಿ ಕೊಡ್ತಾ ಇದ್ರು. ಅವರ ಪ್ರಾರ್ಥನಾ ಕೇಂದ್ರ ಸೈನಗಾಗ್ ಆದರೆ ಧಾರ್ಮಿಕ ಕೇಂದ್ರ ಜೆರುಸಲೇಮ್ ಆಗಿತ್ತು. 5, ಯಹೂದಿಗಳು ಪೂಜಿಸುತ್ತಿದ್ದ ದೇವರು ಯಾವುದು? ಯಹೂದಿಗಳು ಪೂಜಿಸುತ್ತಿದ್ದ ದೇವರು ಜೆಹೋವಾ. ಅವರು ಜೆಹೋವನ್ನು ಪೂಜಿಸುತ್ತಿದ್ದರು, ಹಾಗಾಗಿ ಯಹೂದಿಗಳ ದೇವರು ಜೆಹೋವಾ. ಇನ್ನು ಪ್ರಶ್ನೆ ಸಂಖ್ಯೆ 6, ಯಹೂದಿಗಳ ಧಾರ್ಮಿಕ ಗ್ರಂಥ ಯಾವುದು? ಯಹೂದಿಗಳ ಧಾರ್ಮಿಕ ಗ್ರಂಥ ಹಳೆ ಒಡಂಬಡಿಕೆ ಅಥವಾ ಹೀಬ್ರೂ ಬೈಬಲ್. ಹಳೆ ಒಡಂಬಡಿಕೆ ಅಥವಾ ಹೀಬ್ರೂ ಬೈಬಲ್. ಈ ಹಳೆ ಒಡಂಬಡಿಕೆಯನ್ನು ಹೀಬ್ರೂ ಬೈಬಲ್ ಅಂತ ಹೇಳಿ ಸಹ ಕರೆಯಲಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 7, ಯಹೂದಿಗಳ ಧಾರ್ಮಿಕ ಪ್ರವಾದಿ ಯಾರು? ಯಹೂದಿಗಳ ಧಾರ್ಮಿಕ ಪ್ರವಾದಿ ಮೋಸಸ್. ಯಹೂದಿಗಳು ಮೋಸಸ್ನನ್ನ ತಮ್ಮ ಧಾರ್ಮಿಕ ಪ್ರವಾದಿ ಎಂದು ಕರೆದುಕೊಳ್ತಾರೆ. ಇನ್ನು ಪ್ರಶ್ನೆ ಸಂಖ್ಯೆ 8, ಯೇಸು ಕ್ರಿಸ್ತ ಯಾವಾಗ ಜನಿಸಿದನು? ಯೇಸು ಕ್ರಿಸ್ತ ಯಾವಾಗ ಜನಿಸಿದನು? ಯೇಸು ಕ್ರಿಸ್ತ ಸಾಮಾನ್ಯ ಶಕಪೂರ್ವ 4ರಲ್ಲಿ ಜನಿಸಿದ. ಸಾಮಾನ್ಯ ಶಕಪೂರ್ವ 4ರಲ್ಲಿ ಯೇಸು ಕ್ರಿಸ್ತ ಜನಿಸಿದರು. 9, ಯೇಸು ಎಲ್ಲಿ ಜನಿಸಿದನು? 9ನೇ ಪ್ರಶ್ನೆ, ಯೇಸು ಎಲ್ಲಿ ಜನಿಸಿದನು? ಯೇಸು ಕ್ರಿಸ್ತ ಜುಡಿಯಾದ ಬೆತ್ಲೆಹೆಮ್ನಲ್ಲಿ ಜನಿಸಿದನು. ಉತ್ತರ ಬೆತ್ಲೆಹೆಮ್. ಇನ್ನು ಪ್ರಶ್ನೆ ಸಂಖ್ಯೆ 10, ಕ್ರೈಸ್ತ ಅಥವಾ ಕ್ರಿಸ್ತ ಎಂದರೇನು? ಕ್ರಿಸ್ತ ಎಂದರೇನು? ಕ್ರಿಸ್ತ ಎಂದರೆ ದೀಕ್ಷಾವಂತ ಅಥವಾ ಉದ್ಧಾರಕ. ಉದ್ಧಾರಕ ಅಥವಾ ದೀಕ್ಷಾವಂತ. ಇನ್ನು ಪ್ರಶ್ನೆ ಸಂಖ್ಯೆ 11, ಯೇಸುವನ್ನು ಯಾವ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸಲಾಯಿತು? ಯೇಸುವನ್ನು ಯಾವ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸಲಾಯಿತು? ಯೇಸುವನ್ನು ಗೋಲ್ಗೊತಾದಲ್ಲಿನ ಮೌಂಟ್ ಕ್ಯಾಲ್ವರಿ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸಲಾಯಿತು. ಗೋಲ್ಗೊತಾ ಗುಡ್ಡದ ಮೌಂಟ್ ಕ್ಯಾಲ್ವರಿ ಎಂಬ ಪ್ರದೇಶದಲ್ಲಿ
ಯೇಸುವನ್ನು ಶಿಲುಬೆಗೆ ಏರಿಸಲಾಯಿತು. ಹಾಗಾಗಿ ಗೋಲ್ಗೋತಾ ಬರೆದರೂ ಆಗ್ತದೆ ಅಥವಾ ಮೌಂಟ್ ಕ್ಯಾಲ್ವರಿಯೂ ಆಗ್ತದೆ. ಪ್ರಶ್ನೆ ಸಂಖ್ಯೆ 12. ಈಸ್ಟರ್ ಭಾನುವಾರ ಎಂದರೇನು? ಈಸ್ಟರ್ ಭಾನುವಾರ, ಈಸ್ಟರ್ ಸಂಡೇ ಎಂದರೇನು? ಯೇಸುವಿನ ಪುನರುತ್ಥಾನದ ದಿನವನ್ನು ಈಸ್ಟರ್ ಭಾನುವಾರ ಎಂದು ಕರೆಯಲಾಗ್ತದೆ. ಸೊ ಉತ್ತರ ಯೇಸುವಿನ ಪುನರುತ್ಥಾನದ ದಿನ. ಪ್ರಶ್ನೆ ಸಂಖ್ಯೆ 13. ಯೇಸುವಿನ ಬೋಧನೆಗಳು ಬೈಬಲ್ನ ಯಾವ ಭಾಗದಲ್ಲಿದೆ? ಯೇಸುವಿನ ಬೋಧನೆಗಳು ಬೈಬಲ್ನ ಹೊಸ ಒಡಂಬಡಿಕೆಯ ಭಾಗದಲ್ಲಿವೆ. ಸೊ ಹಾಗಾಗಿ ಉತ್ತರ ಹೊಸ ಒಡಂಬಡಿಕೆ. ಯೇಸುವಿನ ಬೋಧನೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ ವಿವರಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 14. ಮಿಲನ್ ಶಾಸನ ಎಂದರೇನು? ಮಿಲಾನ್ ಶಾಸನ ಎಂದರೇನು? ಸಾಮಾನ್ಯ ಶಕೆ 313ರಲ್ಲಿ ಸಾಮಾನ್ಯ ಶಕ 313ರಲ್ಲಿ ಕ್ರೈಸ್ತ ಧರ್ಮವನ್ನು ರೋಮನ್ ಸಾಮ್ರಾಜ್ಯದ ಶಾಸನಬದ್ಧ ಧರ್ಮವೆಂದು ಹೊರಡಿಸಲಾಯಿತು. ಈ ಶಾಸನವನ್ನು ಮಿಲನ್ ಶಾಸನ ಅಂತೇಳಿ ಕರೆಯಲಾಗ್ತದೆ. ಪ್ರಶ್ನೆ ಸಂಖ್ಯೆ 15. ಕ್ರೈಸ್ತ ಧರ್ಮ ಸ್ವೀಕರಿಸಿದ ಮೊದಲ ರೋಮನ್ ಚಕ್ರವರ್ತಿ ಯಾರು? ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದ ಮೊದಲ ರೋಮನ್ ಚಕ್ರವರ್ತಿ ಕಾನ್ಸ್ಟಾಂಟೈನ್. ಕಾನ್ಸ್ಟಾಂಟೈನ್ ಕ್ರೈಸ್ತ ಧರ್ಮವನ್ನು ಮೊದಲ ಬಾರಿಗೆ ಸ್ವೀಕರಿಸಿದ ರೋಮನ್ ಚಕ್ರವರ್ತಿ. ಇನ್ನು ಪ್ರಶ್ನೆ ಸಂಖ್ಯೆ 16. ಕ್ರೈಸ್ತ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಘೋಷಿಸಿದ ರೋಮನ್ ಚಕ್ರವರ್ತಿ ಯಾರು? ಕ್ರೈಸ್ತ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಘೋಷಿಸಿದ ರೋಮನ್ ಚಕ್ರವರ್ತಿ ಥಿಯೋಡೋಸಿಯಸ್. ಥಿಯೋಡಿಸಿಯಸ್ ಕ್ರೈಸ್ತ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಘೋಷಿಸಿದ ರೋಮನ್ ಚಕ್ರವರ್ತಿ. ಅಂದರೆ ರೋಮ್ನ ರಾಷ್ಟ್ರೀಯ ಧರ್ಮ ಅಥವಾ ರೋಮ್ನ ರಾಜಧರ್ಮವಾಗಿ. ಪ್ರಶ್ನೆ ಸಂಖ್ಯೆ 17. ಭಾರತಕ್ಕೆ ಕ್ರೈಸ್ತ ಧರ್ಮ ಪ್ರಚಾರ ಮಾಡಲು ಬಂದ ಪ್ರಥಮ ಕ್ರೈಸ್ತ ಪಾದ್ರಿ ಯಾರು? ಭಾರತಕ್ಕೆ ಕ್ರೈಸ್ತ ಧರ್ಮ ಪ್ರಚಾರ ಮಾಡಲು ಬಂದ ಪ್ರಥಮ ಕ್ರೈಸ್ತ ಪಾದ್ರಿ ಸಂತ ಫ್ರಾನ್ಸಿಸ್ ಝೇವಿಯರ್. ಸೈಂಟ್ ಫ್ರಾನ್ಸಿಸ್ ಝೇವಿಯರ್. ಇನ್ನು ಎರಡನೇ ಭಾಗದಲ್ಲಿ ಕೆಳಗಿನವುಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 2 ಅಂಕದ ಪ್ರಶ್ನೆಗಳು. ಹಾಗಾಗಿ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು. ಮೊದಲನೆಯ ಪ್ರಶ್ನೆ, ಯೇಸುವಿನ ತಂದೆ ತಾಯಿಗಳು ಯಾರು? ಯೇಸುವಿನ ತಂದೆ ತಾಯಿಗಳು. ಯೇಸುವಿನ ತಂದೆ ಜೋಸೆಫ್ ಹಾಗೂ ತಾಯಿ ಮೇರಿ. ಜೋಸೆಫ್ ಮತ್ತು ಮೇರಿ ಯೇಸುವಿನ ತಂದೆ ತಾಯಿಗಳು. ಇನ್ನು ಪ್ರಶ್ನೆ ಸಂಖ್ಯೆ 2. ಬೈಬಲ್ನ 2 ಭಾಗಗಳು ಯಾವುವು? ಬೈಬಲ್ನ 2 ಭಾಗಗಳು. 1 ಹಳೆ ಒಡಂಬಡಿಕೆ, ಓಲ್ಡ್ ಟೆಸ್ಟಾಮೆಂಟ್, ಹಳೆ ಒಡಂಬಡಿಕೆ. ಹಾಗೂ 2ನೇದು ಹೊಸ ಒಡಂಬಡಿಕೆ, ನ್ಯೂ ಟೆಸ್ಟಾಮೆಂಟ್. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಗಳು ಬೈಬಲ್ನ 2 ಭಾಗಗಳು. ಪ್ರಶ್ನೆ ಸಂಖ್ಯೆ 3. ಯೇಸುವನ್ನು ಯಾವಾಗ ಸಿಲುಬೆಗೆ ಏರಿಸಲಾಯಿತು? ಹಾಗೂ ಆಗಿನ ರೋಮನ್ ಗವರ್ನರ್ ಯಾರು? ಸಾಮಾನ್ಯ ಶಕ 30ರಲ್ಲಿ ಯೇಸುವನ್ನು ಸಿಲುಬೆಗೆ ಏರಿಸಲಾಯಿತು. ಆಗಿನ ರೋಮನ್ ಗವರ್ನರ್ ಪಾಂಟಿಯಸ್ ಪಿಲೇಟ್. ಸೊ ಸಾಮಾನ್ಯ ಶಕ 30, ಪಾಂಟಿಯಸ್ ಪಿಲೇಟ್. ಇನ್ನು ಪ್ರಶ್ನೆ ಸಂಖ್ಯೆ 4. ಯೇಸುವಿನ ಪುನರುತ್ಥಾನ ಎಂದರೇನು? ಯೇಸುವಿನ ಪುನರುತ್ಥಾನ ಎಂದರೇನು? ಯೇಸುವಿನ ಮರಣದ 3 ದಿನಗಳ ನಂತರ ಯೇಸು ಜೀವಂತವಾಗಿ ಕಾಣಿಸಿಕೊಂಡನೆಂಬ ನಂಬಿಕೆ ಇದೆ. ಇದನ್ನು ಯೇಸುವಿನ ಪುನರುತ್ಥಾನ ಎನ್ನುವರು. ಅಂದರೆ ಯೇಸು ಮರಣವಾದ 3 ದಿನಗಳ ಬಳಿಕ ಒಂದು ಭಾನುವಾರ ಯೇಸು ಜೀವಂತವಾಗಿ ಕಾಣಿಸಿಕೊಂಡನೆಂಬ ನಂಬಿಕೆ ಇದೆ. ಇದನ್ನು ಯೇಸುವಿನ ಪುನರುತ್ಥಾನ ಅಂತ ಕರೆಯಲಾಗ್ತದೆ. ಪ್ರಶ್ನೆ ಸಂಖ್ಯೆ 5. ಯೇಸುವಿನ 2 ಪ್ರಮುಖ ಶಿಷ್ಯರನ್ನು ಹೆಸರಿಸಿ. ಯೇಸುವಿನ 2 ಪ್ರಮುಖ ಶಿಷ್ಯರು. ಒಟ್ಟು 12 ಜನ ಶಿಷ್ಯರು ಇದ್ದಾರೆ. ಯಾವುದಾದ್ರೂ 2 ಹೆಸರುಗಳನ್ನು ಬರೆದರೆ ಸಾಕು. ಸಂತ ಮಾರ್ಕ್, ಸಂತ ಲ್ಯೂಕ್, ಸಂತ ಜಾನ್, ಸೈಂಟ್ ಮ್ಯಾಥ್ಯೂ. ಸಂತ ಮಾರ್ಕ್,
ಸಂತ ಲ್ಯೂಕ್, ಸಂತ ಜಾನ್ ಹಾಗೂ ಸಂತ ಮ್ಯಾಥ್ಯೂ. ಸೈಂಟ್ ಮಾರ್ಕ್, ಸೈಂಟ್ ಲ್ಯೂಕ್, ಸೈಂಟ್ ಜಾನ್ ಮತ್ತು ಸೈಂಟ್ ಮ್ಯಾಥ್ಯೂ. ಪ್ರಶ್ನೆ ಸಂಖ್ಯೆ 6. ಕ್ರಿಶ್ಚಿಯನ್ನರನ್ನು ಹಿಂಸೆಗೊಳಪಡಿಸಿದ ಇಬ್ಬರು ರೋಮನ್ ಚಕ್ರವರ್ತಿಗಳು ಯಾರು? ಕ್ರಿಶ್ಚಿಯನ್ನರನ್ನು ಹಿಂಸೆಗೊಳಪಡಿಸಿದ ಇಬ್ಬರು ರೋಮನ್ ಚಕ್ರವರ್ತಿಗಳು. ಹಲವು ರೋಮನ್ ಚಕ್ರವರ್ತಿಗಳಿದ್ದಾರೆ, ಯಾವುದಾದ್ರು ಎರಡನ್ನು ಬರೆದ್ರೆ ಸಾಕು. ನೀರೋ, ಡಿಯೋಕ್ಲೇಸಿಯನ್, ಟ್ರೋಜನ್, ಮಾರ್ಕಸ್ ಮೊದಲಾದವರು. ನೀರೋ, ಡಿಯೋಕ್ಲೇಸಿಯನ್, ಟ್ರೋಜನ್, ಮಾರ್ಕಸ್ ಮೊದಲಾದವರು ಯಾವುದಾದ್ರೂ ಎರಡನ್ನ ಬರೆಯಿರಿ. ಪ್ರಶ್ನೆ ಸಂಖ್ಯೆ 7. ಮಿಲನ್ ಶಾಸನವನ್ನು ಯಾರು ಹೊರಡಿಸಿದರು ಮತ್ತು ಯಾವಾಗ? ಮಿಲನ್ ಶಾಸನವನ್ನು ಯಾರು ಹೊರಡಿಸಿದರು ಮತ್ತು ಯಾವಾಗ? ಮಿಲನ್ ಶಾಸನವನ್ನು ಕಾನ್ಸ್ಟಾಂಟೈನ್ ಹೊರಡಿಸಿದ ಮತ್ತು ಇದನ್ನು ಸಾಮಾನ್ಯ ಶಕ 313ರಲ್ಲಿ ಹೊರಡಿಸಲಾಯಿತು. ಸೊ ಉತ್ತರ ಕಾನ್ಸ್ಟಾಂಟೈನ್, ಸಾಮಾನ್ಯ ಶಕ 313ರಲ್ಲಿ. 8ನೆಯ ಪ್ರಶ್ನೆ. ಕ್ರೈಸ್ತ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಇಬ್ಬರು ರೋಮನ್ ಚಕ್ರವರ್ತಿಗಳು ಯಾರು? ಕ್ರೈಸ್ತ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಇಬ್ಬರು ರೋಮನ್ ಚಕ್ರವರ್ತಿಗಳು. ಮೊದಲನೆಯದು ಕಾನ್ಸ್ಟಾಂಟೈನ್ ಹಾಗೂ ಮೊದಲನೆಯದು ಕಾನ್ಸ್ಟಾಂಟೈನ್ ಹಾಗೂ ಎರಡನೇವ ಥಿಯೋಡೋಸಿಯಸ್. ಕಾನ್ಸ್ಟಾಂಟೈನ್ ಮತ್ತು ಥಿಯೋಡೋಸಿಯಸ್ ಈ ಇಬ್ಬರು ರೋಮನ್ ಚಕ್ರವರ್ತಿಗಳು ಕ್ರೈಸ್ತ ಧರ್ಮಕ್ಕೆ ರಾಜಾಶ್ರಯ ನೀಡಿದರು. ಪ್ರಶ್ನೆ ಸಂಖ್ಯೆ 9. ಕ್ರಿಶ್ಚಿಯನ್ನರ ಪ್ರಮುಖ ಹಬ್ಬಗಳು ಯಾವ್ಯಾವು? ಕ್ರಿಶ್ಚಿಯನ್ನರ ಪ್ರಮುಖ ಹಬ್ಬಗಳು ಕ್ರಿಸ್ಮಸ್, ಗುಡ್ ಫ್ರೈಡೆ ಹಾಗೂ ಈಸ್ಟರ್ ಸಂಡೇ. ಕ್ರಿಸ್ಮಸ್, ಗುಡ್ ಫ್ರೈಡೆ, ಈಸ್ಟರ್ ಸಂಡೇ ಇವುಗಳು ಕ್ರಿಶ್ಚಿಯನ್ನರ ಪ್ರಮುಖ ಹಬ್ಬಗಳು ಅಂತೇಳಿ ಕರೆಯಲಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 10. ಕ್ರೈಸ್ತ ಧರ್ಮದ 2 ಪಂಗಡಗಳು ಯಾವ್ಯಾವು? ಕ್ರೈಸ್ತ ಧರ್ಮದ 2 ಪಂಗಡಗಳು. ಮೊದಲನೇದ್ದು ರೋಮನ್ ಕ್ಯಾಥೋಲಿಕರು, ರೋಮನ್ ಕ್ಯಾಥೋಲಿಕ್ಸ್ ಹಾಗೂ ಎರಡನೇದ್ದು ಪ್ರೊಟೆಸ್ಟೆಂಟರು. ಸೊ ಕ್ರೈಸ್ತ ಧರ್ಮದ 2 ಪಂಗಡಗಳೆಂದರೆ ರೋಮನ್ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟರು. ಇನ್ನು ಭಾಗ 3 5 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನವುಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಬೇಕಾದಂಥ ವಿಷಯ, ನಾನು ಇಲ್ಲಿ ವಿವರಣೆಗಳನ್ನು ಕೊಡುವಾಗ 20 ವಾಕ್ಯಗಳಿಗಿಂತ ಹೆಚ್ಚು ವಿವರಣೆಗಳನ್ನು ಕೊಟ್ಟಿದ್ದೇನೆ. ಇದರ ಉದ್ದೇಶ, ನೀವು 20ಕ್ಕಿಂತ ಹೆಚ್ಚು ವಾಕ್ಯಗಳಲ್ಲಿ ಬರೆದರೆ ಪರೀಕ್ಷೆಗೆ ಬರೆಯುವಾಗ ಅದು 15ರಿಂದ 20 ವಾಕ್ಯಗಳಿಗೆ ನೆನಪುಳಿತದೆ. ಆ ಕಾರಣಕ್ಕಾಗಿ ನಾನು ವಿವರಣೆಗಳನ್ನು ಸ್ವಲ್ಪ ಹೆಚ್ಚು ನೀಡಿದ್ದೇನೆ. ಯಾಕೆಂದರೆ ಕಳೆದ ಕೆಲವು ಪ್ರಶ್ನೋತ್ತರಗಳಿಗೆ ಕಮೆಂಟ್ನಲ್ಲಿ ಕೆಲವು ತಿಳಿಸಿದ್ದಾರೆ ವಿವರಣೆಗಳನ್ನು ಅಷ್ಟು ಕೊಡಬೇಡಿ ಅಂತೇಳಿ. ಹಾಗಾಗಿ ಅಗತ್ಯಕ್ಕೆ ತಕ್ಕ ಹಾಗೆ ವಿವರಣೆಗಳನ್ನು ನೀಡುತ್ತೇನೆ. ಪ್ರಶ್ನೆ ಸಂಖ್ಯೆ 1. ಕ್ರಿಸ್ತನ ಜೀವನ ಚರಿತ್ರೆ ಬಗ್ಗೆ ಬರೆಯಿರಿ. ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಬಗ್ಗೆ ಬರೆಯಿರಿ. ಪೀಠಿಕೆ. ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಕ್ರಿಸ್ತ. ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಕ್ರಿಸ್ತ ಸಾಮಾನ್ಯ ಶಕ ಪೂರ್ವ 4ರಿಂದ ಸಾಮಾನ್ಯ ಶಕ 30ರವರೆಗೆ ಜೀವಿಸಿದ್ದ. ಈತ ಸಾಮಾನ್ಯ ಶಕ ಪೂರ್ವ 4 ಡಿಸೆಂಬರ್ 25ರಂದು ಜುಡಿಯಾದಲ್ಲಿರುವ ಬೆತ್ಲಹೇಮ್ ಎಂಬಲ್ಲಿ ಜನಿಸಿದ. ಜೋಸೆಫ್ ಮತ್ತು ಮೇರಿ ಈತನ ತಂದೆ ತಾಯಿಗಳು. ಅವನು ತನ್ನ ಜೀವನದ 25 ವರ್ಷಗಳನ್ನು ಗೆಲಾಲಿ ಪ್ರಾಂತ್ಯದ ನಜರತ್ನಲ್ಲಿ ಕಳೆದನು. ಆದ್ದರಿಂದ ಅವನನ್ನು ನಜರತ್ನ ಜೀಸಸ್ ಎಂದು ಕರೆಯಲಾಗಿದೆ. ಮುಂದೆ ಜಾನ್ ಬ್ಯಾಪ್ಟಿಸ್ಟನಿಂದ ದೀಕ್ಷೆಯನ್ನು ಸ್ವೀಕರಿಸಿದನು. ತನ್ನ ಉಳಿದ ಸಮಯವನ್ನು ದೇವರ ಪಿತೃತ್ವವನ್ನು ಸಾರುತ್ತಾ ಅದರಲ್ಲಿ ಜನರು ನ್ಯಾಯ, ಪ್ರೀತಿ ಮತ್ತು ಕರುಣೆಯನ್ನು ಪಡೆಯುವರೆಂದು ಹೇಳಿದನು. ಅಂದರೆ ಆತನ ಆರಂಭದ 25 ವರ್ಷಗಳಿಗೆ ಸಂಬಂಧಪಟ್ಟಂತೆ ಈತನನ್ನ ನಜರತ್ನ ಜೀಸಸ್ ಎಂದು ಕರೆಯಲಾಗ್ತಿತ್ತು. ಹಾಗೆ ಅವನು ಹೇಗೆ ಬ್ಯಾಪ್ಟಿಸ್ಟ್ ಆದ ಜಾನ್ ಬ್ಯಾಪ್ಟಿಸ್ಟನಿಂದ ದೀಕ್ಷೆಯನ್ನು ಹೇಗೆ ಸ್ವೀಕರಿಸಿದ ಅಂತ ಹೇಳುವಂಥದ್ದು. ಅವನು ಜುಡಿಯ ಸುತ್ತಮುತ್ತ ತನ್ನ 12 ಜನ ಶಿಷ್ಯರೊಡನೆ ಪ್ರಯಾಣಿಸಿ ತನ್ನ ಸಂದೇಶಗಳನ್ನು ಜುಡಿಯಾದ ಸುತ್ತಮುತ್ತ ತನ್ನ 12 ಜನ ಶಿಷ್ಯರೊಡನೆ ಪ್ರಯಾಣಿಸಿ ತನ್ನ ಸಂದೇಶಗಳನ್ನು ತಿಳಿಸಿದನು. ಈತನನ್ನು
ಅನುಯಾಯಿಗಳು ದೇವದೂತನೆಂದು ಪರಿಗಣಿಸಿದರು. ಯೇಸು ತನ್ನನ್ನು ದೇವರ ಮಗನೆಂದು ಕರೆದುಕೊಂಡದ್ದು ಸಂಪ್ರದಾಯಸ್ಥ ಯಹೂದಿಗಳಿಗೆ ಕೋಪವನ್ನುಂಟು ಮಾಡಿತು. ತನ್ನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಂದ ಜೀಸಸ್ ಕ್ರಿಸ್ತನಾದನು. ಇಲ್ಲಿ ಕ್ರಿಸ್ತ ಎಂದರೆ ಉದ್ಧಾರಕ ಅಥವಾ ದೀಕ್ಷಾವಂತ ಎಂದರ್ಥ. ಕ್ರಿಸ್ತ ಎಂದರೆ ಉದ್ಧಾರಕ ಅಥವಾ ದೀಕ್ಷಾವಂತ ಎಂದರ್ಥ. ರೋಮನ್ ಗವರ್ನರ್ ಆಗಿದ್ದ ಪಾಂಟಿಯಸ್ ಪಿಲೇಟ್ ಕ್ರಿಸ್ತನನ್ನು ಧರ್ಮನಿಂದಕ ಮತ್ತು ದೇಶದ್ರೋಹಿ ಎಂದು ಆರೋಪಿಸಿ ಮರಣದಂಡನೆಗೆ ಒಳಪಡಿಸಿದ. ರೋಮನ್ ಗವರ್ನರ್ ಆಗಿದ್ದ ಪಾಂಟಿಯಸ್ ಪಿಲೇಟ್ ಕ್ರಿಸ್ತನನ್ನು ಅಥವಾ ಯೇಸು ಕ್ರಿಸ್ತನನ್ನು ಧರ್ಮನಿಂದಕ ಮತ್ತು ದೇಶದ್ರೋಹಿ ಎಂದು ಆರೋಪಿಸಿ ಆತನಿಗೆ ಮರಣದಂಡನೆಯನ್ನು ವಿಧಿಸಲಾಯಿತು. ಇನ್ನು ಯೇಸುವನ್ನು ಶಿಲುಬೆಗೆ ಏರಿಸಿದ್ದು ಸಾಮಾನ್ಯ ಶಕ 30ರಲ್ಲಿ ಯೇಸುವು ಯಹೂದಿಗಳು ಜೆರುಸಲೇಮ್ಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಆತನು ಜೆರುಸಲೇಮ್ಗೆ ಭೇಟಿ ನೀಡಿದ. ಯೇಸುವು ಜೆರುಸಲೇಮ್ಗೆ ಭೇಟಿ ನೀಡಿದ. ಆಗ ಆತನನ್ನು ಸೆರೆ ಹಿಡಿದು ಜೆರುಸಲೇಮ್ನ ಹೊರವಲಯದಲ್ಲಿರುವ ಗೋಲ್ಗೋತಾ ಗುಡ್ಡದ ಮೌಂಟ್ ಕ್ಯಾಲ್ವರಿ ಎಂಬಲ್ಲಿ ಇಬ್ಬರು ಕಳ್ಳರೊಡನೆ ಶಿಲುಬೆಗೇರಿಸಿ ಕೈಕಾಲುಗಳಿಗೆ ಮೊಳೆ ಹೊಡೆದು ಕೊಲ್ಲಲಾಯಿತು. ಯೇಸು ಕ್ರಿಸ್ತನನ್ನ ಗೋಲ್ಗೋತಾ ಗುಡ್ಡದ ಮೌಂಟ್ ಕ್ಯಾಲ್ವರಿ ಎಂಬಲ್ಲಿ ಇಬ್ಬರು ಕಳ್ಳರೊಡನೆ ಶಿಲುಬೆಗೇರಿಸಿ ಕೊಲ್ಲಲಾಯಿತು. ಇದನ್ನು ಯೇಸುವನ್ನು ಶಿಲುಬೆಗೇರಿಸಿದೆಂದು ಕರೆಯಲಾಗ್ತದೆ. ಯೇಸುವಿನ ಪುನರುತ್ಥಾನ ಸಾಮಾನ್ಯ ಶಕ 30 ಏಪ್ರಿಲ್ 3ರಂದು ಶುಕ್ರವಾರವಾಗಿತ್ತು. ಆ ದಿನ ಯೇಸುವನ್ನು ಶಿಲುಬೆಗೇರಿಸಲಾಯಿತು. ಯೇಸುವಿನ ಮರಣದ 3 ದಿನಗಳ ನಂತರ ಅಂದರೆ ಭಾನುವಾರ ಯೇಸು ಜೀವಂತವಾಗಿ ಕಾಣಿಸಿಕೊಂಡನೆಂದು ನಂಬಿಕೆ ಇದೆ. ಅಂದರೆ ಶಿಲುಬೆಗೇರಿಸಿದ 3 ದಿನಗಳ ಬಳಿಕ ಯೇಸು ಒಂದು ಭಾನುವಾರ ಜೀವಂತವಾಗಿ ಕಾಣಿಸಿಕೊಂಡನೆಂದು ಕ್ರೈಸ್ತರಲ್ಲಿ ನಂಬಿಕೆ ಇದೆ. ಈ ದಿನವನ್ನು ಯೇಸುವಿನ ಪುನರುತ್ಥಾನ ರೆಸರೆಕ್ಷನ್ ಎಂದು ಕರೆಯಲಾಗ್ತದೆ. ಪುನರುತ್ಥಾನದ ನಂತರ ಯೇಸುವು ತನ್ನ ಶಿಷ್ಯರೊಡನೆ 40 ದಿನ ಉಳಿದು ನಂತರ ಸ್ವರ್ಗಸ್ಥನಾದನು. ಇದು ಯೇಸುವಿನ ಜೀವನಕ್ಕೆ ಸಂಬಂಧಪಟ್ಟಂತೆ ಯೇಸು 4ರಿಂದ 30ರವರೆಗೆ ಹೇಗೆ ಜೀವಿಸಿದ್ದ. ಇನ್ನು ಪ್ರಶ್ನೆ ಸಂಖ್ಯೆ 2, ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿ. ಯೇಸು ಕ್ರಿಸ್ತನ ಬೋಧನೆಗಳು. ಯೇಸು ಕ್ರಿಸ್ತನ ಬೋಧನೆಗಳನ್ನು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ನಲ್ಲಿ ವಿವರಿಸಲಾಗಿದೆ. ಬೈಬಲ್ನಲ್ಲಿ 2 ಪ್ರಧಾನ ಭಾಗಗಳಿವೆ. ಅವುಗಳೆಂದರೆ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಬೈಬಲನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಇಲ್ಲಿ ಹೊಸ ಒಡಂಬಡಿಕೆ ಅಂದರೆ 2ನೇ ಭಾಗ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಜೀವನ ಮತ್ತು ವಾಣಿಗಳಿವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಅಂದರೆ ಯೇಸುವಿನ ಬೋಧನೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ ವಿವರಿಸಲಾಗಿದೆ. ಆ ಪ್ರಮುಖವಾದಂತಹ ಬೋಧನೆಗಳೆಂದರೆ 1, ಯೇಸುವು ಏಕದೇವರ ಅಸ್ತಿತ್ವವನ್ನು ಬೋಧಿಸಿದನು. ಏಕದೇವರ ಅಸ್ತಿತ್ವ. ನಾವೆಲ್ಲರೂ ಆತನ ಮಕ್ಕಳು. ದೇವರು ಸರ್ವವ್ಯಾಪಿ, ಸ್ವರ್ಗ ರಾಜ್ಯದ ಒಡೆಯ, ಆತ ದಯಾಮಯಿ. ಇನ್ನು 2ನೆಯ ಬೋಧನೆ, ಯೇಸುವು ದೇವರ ಪಿತೃತ್ವ ಮತ್ತು ಮಾನವರ ಭ್ರಾತೃತ್ವ ಸಾರಿದನು. ದೇವರ ಪಿತೃತ್ವ ಮತ್ತು ಮಾನವರ ಭ್ರಾತೃತ್ವ. 3ನೇದು, ಯೇಸು ಕ್ಷಮಾಗುಣದಲ್ಲಿ ನಂಬಿಕೆಯನ್ನು ಇಟ್ಟಿದ್ದನು. ಕ್ಷಮಾಗುಣದಲ್ಲಿ ನಂಬಿಕೆ. ಮಾನವ ಕುಲದೆಡೆಗಿನ ಪ್ರೀತಿಯನ್ನು ಒತ್ತಿ ಹೇಳಿದನು. ನ್ಯಾಯ, ನಮ್ರತೆ ಮತ್ತು ಕರ್ತವ್ಯಕ್ಕೆ ಒತ್ತು ನೀಡಿದನು. ಅಂದರೆ ಪ್ರಮುಖವಾಗಿ ಮನುಷ್ಯರು ನ್ಯಾಯ, ನಮ್ರತೆ ಮತ್ತು ಕರ್ತವ್ಯವನ್ನು ಅನುಸರಿಸಬೇಕು ಅಂತೇಳಿ ತನ್ನ ಬೋಧನೆಯಲ್ಲಿ ವಿವರಿಸ್ತಾರೆ. ಹಾಗೆ 4ನೇ ಬೋಧನೆ,
ಯೇಸುವಿನ ಪ್ರಕಾರ ದಯೆ, ಪರಿಶುದ್ಧ ಆತ್ಮ, ಪ್ರಾಮಾಣಿಕತೆ ಮತ್ತು ಕರ್ತವ್ಯದಲ್ಲಿ ಬದ್ಧತೆಗಳು ಸ್ವರ್ಗಕ್ಕೆ ದಾರಿ. ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿದರೆ ದಯೆ, ಪರಿಶುದ್ಧ ಆತ್ಮ, ಪ್ರಾಮಾಣಿಕತೆ ಮತ್ತು ಕರ್ತವ್ಯದಲ್ಲಿ ಬದ್ಧತೆಗಳಿರಬೇಕು. 5ನೇದ್ದು, ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಲು ಪ್ರಾಪಂಚಿಕ ಶ್ರೀಮಂತಿಕೆಯನ್ನು ತ್ಯಜಿಸಬೇಕು. ನಮ್ಮ ಸುತ್ತಮುತ್ತಲಿನ ಪ್ರಾಪಂಚಿಕ ಶ್ರೀಮಂತಿಕೆಯನ್ನು ತ್ಯಜಿಸಬೇಕು. ಕ್ಷಮಾಗುಣವುಳ್ಳವರು ಸ್ವರ್ಗ ಸಾಮ್ರಾಜ್ಯ ಸೇರುವವರು. ಯಾರು ಕ್ಷಮಾಗುಣಗಳನ್ನು ಹೊಂದಿರ್ತಾರೋ ಅವರು ದೇವರ ಸಾಮ್ರಾಜ್ಯ ಅಂದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವರು ಅಂತೇಳಿ ಯೇಸು ಕ್ರಿಸ್ತ ಬೋಧಿಸ್ತಾರೆ. ಇನ್ನು 6, ಯೇಸುವಿನ ಪ್ರಕಾರ ಜನಸೇವೆಯೇ ಭಗವಂತನ ಸೇವೆ. ಜನಸೇವೆಯೇ ಭಗವಂತನ ಸೇವೆ. ಅಂತಹ ಸೇವೆ ಆಧ್ಯಾತ್ಮಿಕ ಉನ್ನತಿಗೆ ಸಾಧನ ಎಂದಿದ್ದಾರೆ. ಜನಸೇವೆಯೇ ಭಗವಂತನ ಸೇವೆ, ಅಂತಹ ಸೇವೆ ಆಧ್ಯಾತ್ಮಿಕ ಉನ್ನತಿಗೆ ಸಾಧನ. 7, ಯೇಸು ತನ್ನ ಪ್ರಸಿದ್ಧವಾದ ಉಪದೇಶ ಪರ್ವತ ಪ್ರವಚನ, ಸರ್ಮನ್ ಇನ್ ದಿ ಮೌಂಟೇನ್. ಪರ್ವತ ಪ್ರವಚನದಲ್ಲಿ ದರಿದ್ರರೇ ಭಾಗ್ಯಶಾಲಿಗಳು, ದೇವರ ರಾಜ್ಯವು ಅವರದೇ ಆಗಿರುತ್ತದೆ. ದರಿದ್ರರೇ ಭಾಗ್ಯಶಾಲಿಗಳು, ಏಕೆಂದರೆ ದೇವರ ರಾಜ್ಯವು ಅವರದೇ ಆಗಿರುತ್ತದೆ. ದುಃಖಿಗಳೇ ಭಾಗ್ಯಶಾಲಿಗಳು, ಅವರು ಭಗವಂತನಿಂದ ಸಂತೈಸಲ್ಪಡುತ್ತಾರೆ ಎಂದು ಉಪದೇಶಿಸಿದ್ದಾರೆ. 8, ಪ್ರೀತಿ ಕರುಣೆಯ ಸಂದೇಶ ನೀಡಿದ ಯೇಸು ವ್ಯಭಿಚಾರ ಮಾಡದಿರುವುದು, ಕದಿಯದಿರುವುದು, ಹಿರಿಯರನ್ನ ಗೌರವಿಸುವುದು ಸದ್ಗತಿಗೆ ಸರಳ ಮಾರ್ಗಗಳೆಂದು ತಿಳಿಸಿದ್ದಾರೆ. ಸದ್ಗತಿ ಆಗಬೇಕು ಅಂತ ಹೇಳಿದರೆ ಪ್ರೀತಿ, ಕರುಣೆಯ ಸಂದೇಶ ಇರಬೇಕು, ವ್ಯಭಿಚಾರ ಮಾಡಬಾರದು, ಕದಿಯದಿರುವುದು, ಹಿರಿಯರನ್ನು ಗೌರವಿಸುವುದು ಇತ್ಯಾದಿ. ಇನ್ನು 9ನೇ ಬೋಧನೆ, ಯೇಸುವು ಸ್ವರ್ಗ ರಾಜ್ಯದಲ್ಲಿ ನಂಬಿಕೆ ಹೊಂದಿದ್ದನು. ದೇವರ ರಾಜ್ಯದಲ್ಲಿ ಬಡವ ಶ್ರೀಮಂತ, ಗುಲಾಮ ಅಸಹಾಯಕ, ಉಚ್ಚ ನೀಚ, ಅನಾಥ ಅಸ್ಪೃಶ್ಯರ ನಡುವೆ ಯಾವುದೇ ತಾರತಮ್ಯವಿರುವುದಿಲ್ಲ ಎಂದಿದ್ದಾರೆ. ಸ್ವರ್ಗ ರಾಜ್ಯದಲ್ಲಿ ಯಾವುದೇ ರೀತಿಯ ತಾರತಮ್ಯ, ಅದು ಬಡವ ಶ್ರೀಮಂತ ಇರ್ಬೋದು, ಗುಲಾಮ ಅಸಹಾಯಕ ಇರ್ಬೋದು, ಉಚ್ಚ ನೀಚರಿರ್ಬೋದು ಅಥವಾ ಅನಾಥ ಅಸ್ಪೃಶ್ಯರಿರ್ಬೋದು, ಯಾವುದೇ ತಾರತಮ್ಯವಿಲ್ಲ ಎನ್ನುತ್ತಾರೆ. 10, ಮನುಷ್ಯನಿಗೆ ಕ್ಷಮಾಗುಣ ಬಹಳ ಮುಖ್ಯವಾದುದು. ಕ್ಷಮಾಗುಣವಿದ್ದವನು ಸದಾ ಭಗವಂತನಿಗೆ ಹತ್ತಿರವಾಗಿರುತ್ತಾನೆ. ಯಾರಿಗೆ ಕ್ಷಮಿಸುವ ಗುಣವಿದೆಯೋ ಅವರು ಸದಾ ಭಗವಂತನಿಗೆ ಹತ್ತಿರವಾಗಿರುತ್ತಾನೆ. ಹೀಗೆ ಯೇಸು ಸರಳವಾದ ತತ್ವಗಳನ್ನು ಉಪದೇಶಿಸಿದನು. ಅವು ಮೋಕ್ಷ ಸಾಧಿಸಲು ಸಹಾಯಕವಾಗಿವೆ. ಇನ್ನು ಪ್ರಶ್ನೆ ಸಂಖ್ಯೆ 3, ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣಗಳು ಯಾವುವು? ವಿಶ್ವದಾದ್ಯಂತ ಕ್ರೈಸ್ತ ಧರ್ಮ ಹರಡಲು ಅಥವಾ ಪ್ರಸಾರವಾಗಲು ಕಾರಣಗಳು ಯಾವ್ಯಾವು ಅಂತ ಹೇಳುವಂಥದ್ದು. ಪೀಠಿಕೆ. ಕ್ರೈಸ್ತ ಧರ್ಮ ತನ್ನ ಸರಳತೆಯಿಂದ ಜಗತ್ತಿನಾದ್ಯಂತ ಜನಪ್ರಿಯಗೊಂಡಿದೆ. ಯೇಸುವಿನ ಮರಣದ ನಂತರ ಆತನ ಶಿಷ್ಯರು ಈ ಧರ್ಮವನ್ನು ಪ್ರಚಾರ ಕೈಗೊಂಡರು ಅಥವಾ ಧರ್ಮ ಪ್ರಚಾರವನ್ನು ಕೈಗೊಂಡರು. ಪ್ರಮುಖವಾಗಿ ಈ ಕೆಳಗಿನ ಅಂಶಗಳು ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣಗಳು ಅಂತೇಳಿ ಗುರುತಿಸಬಹುದು. ಮೊದಲನೆಯದ್ದು, ಯೇಸುವಿನ ವ್ಯಕ್ತಿತ್ವ. ಯೇಸು ಸರಳತೆಯಿಂದ ಜನಸಾಮಾನ್ಯರನ್ನು ಆಕರ್ಷಿಸಿದನು. ಬಡವರು, ಪಾಪಿಗಳು ಮತ್ತು ನೊಂದವರ ಬಗ್ಗೆ ಇದ್ದ ಕಳಕಳಿ ಮತ್ತು ಆತನ ಆಧ್ಯಾತ್ಮಿಕ ಶಕ್ತಿಯು ಈ ಧರ್ಮ ಪ್ರಚಾರಕ್ಕೆ ಸಹಾಯಕವಾಯಿತು. ಎರಡನೆಯದ್ದು, ಸರಳ ತತ್ವಗಳು. ಜೀಸಸ್ನ ತತ್ವಗಳಾದ ಸಹೋದರತ್ವ, ಅನುಕಂಪ, ಕ್ಷಮಾಗುಣ ಮತ್ತು ಸ್ವರ್ಗ ರಾಜ್ಯದಲ್ಲಿನ ನಂಬಿಕೆ ಇವು ಯೇಸುವನ್ನು ಬಡವರು ಮತ್ತು ಗುಲಾಮರಲ್ಲಿ ಜನಪ್ರಿಯಗೊಳಿಸಿದವು. ಇನ್ನು ಮೂರನೆಯದು, ಯೇಸುವಿನ ಶಿಷ್ಯರ ಪಾತ್ರ. ಯೇಸುವಿನ ತತ್ವಗಳನ್ನು ಜನಪ್ರಿಯಗೊಳಿಸಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವಲ್ಲಿ
ಈತನ 12 ಜನ ಶಿಷ್ಯರ ಪಾತ್ರ ಪ್ರಮುಖವಾದದ್ದು. 12 ಜನ ಶಿಷ್ಯರು ಕ್ರೈಸ್ತ ಧರ್ಮ ಪ್ರಚಾರಗೊಳಿಸುವಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರಲ್ಲಿ ಪ್ರಮುಖರೆಂದರೆ ಸಂತ ಪೀಟರ್ ಮತ್ತು ಸಂತ ಪಾಲ್. ಸೈಂಟ್ ಪೀಟರ್ನು ರೋಮನ್ ಚರ್ಚ್ ನಿರ್ಮಿಸಿದರೆ, ಸಂತ ಪಾಲ್ನು ಕ್ರೈಸ್ತ ಮತವನ್ನು ಗ್ರೀಕ್, ರೋಮ್, ಅಥೆನ್ಸ್, ಮ್ಯಾಸಿಡೋನಿಯಾ, ಫಿಲಿಪಿ ಮತ್ತು ಡಮಾಸ್ಕಸ್ಗಳಲ್ಲಿ ಪ್ರಚಾರ ಮಾಡಿದನು. ಈ ರೀತಿಯಲ್ಲಿ ಶಿಷ್ಯಂದಿರು ಯೇಸುವನ ತತ್ವಗಳನ್ನು ಜನಪ್ರಿಯಗೊಳಿಸಿದರು. 4. ಕ್ರೈಸ್ತರ ದೃಢ ನಿರ್ಧಾರ. ರೋಮನ್ ಚಕ್ರವರ್ತಿಯನ್ನು ದೇವರೆಂದು ಆರಾಧಿಸುವುದನ್ನು ಕ್ರೈಸ್ತರು ನಿರಾಕರಿಸಿದರು. ನೀರೋ, ಟ್ರೋಜನ್, ಮಾರ್ಕಸ್, ಆರಿಲಿಯಸ್, ಡೇಸಿಯಸ್ ಮತ್ತು ಡಿಯೋಕ್ಲೆಸಿಯನ್ರನ್ನು ಕಾಲದಲ್ಲಿ, ಅಂದರೆ ಈ ಮೇಲಿನ ಚಕ್ರವರ್ತಿಗಳ ಕಾಲದಲ್ಲಿ ಕ್ರೈಸ್ತರನ್ನು ನಿರ್ದಯವಾಗಿ ಕೊಲ್ಲಲಾಯಿತು. ಅನೇಕ ಕ್ರೈಸ್ತರ ಹತ್ಯಾಕಾಂಡವೇ ನಡೆಯಿತು. ಆದರೂ ಕ್ರೈಸ್ತ ಧರ್ಮಕ್ಕೆ ಧಕ್ಕೆ ಆಗಲಿಲ್ಲ. ಅಂದರೆ ಕ್ರೈಸ್ತರ ದೃಢ ನಿರ್ಧಾರದಿಂದಾಗಿ ಎಷ್ಟೇ ಕಗ್ಗೊಲೆಗಳಾದರೂ ಅಥವಾ ಹತ್ಯಾಕಾಂಡಗಳಾದರೂ ಧರ್ಮವನ್ನು ಉಳಿಸಿಕೊಂಡರು. 5. ಚರ್ಚ್ನ ಪಾತ್ರ. ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಸಂರಕ್ಷಣೆಯಲ್ಲಿ ಚರ್ಚ್ ಮುಖ್ಯವಾದ ಸಂಸ್ಥೆಯಾಯಿತು. ಜನರು ಚರ್ಚನ್ನು ಸ್ವರ್ಗಕ್ಕೆ ದಾರಿ ಮತ್ತು ಪೋಪ್ನನ್ನು ದೇವರ ಪ್ರತಿನಿಧಿ ಎಂದು ನಂಬಿದ್ದಾರೆ. ಹಾಗಾಗಿ ಚರ್ಚ್ನ ಪಾತ್ರದಿಂದಲೂ ಕ್ರೈಸ್ತ ಧರ್ಮ ವಿಸ್ತರಿಸಲ್ಪಟ್ಟಿತು. 6ನೇಯದ್ದು ಕಾನ್ಸ್ಟ್ಯಾಂಟೈನ್ನ ಪಾತ್ರ. ಕಾನ್ಸ್ಟ್ಯಾಂಟೈನ್ ರೋಮಿನ ಚಕ್ರವರ್ತಿಯಾದ ಮೇಲೆ ಕ್ರಿಶ್ಚಿಯನ್ನರಿಗೆ ನೀಡುತ್ತಿದ್ದ ಕಿರುಕುಳ ಕಡಿಮೆಯಾಯಿತು. ಈತ ಕ್ರೈಸ್ತ ಧರ್ಮವನ್ನು ಮಾನ್ಯ ಮಾಡಿದ. ಸಾಮಾನ್ಯ ಶಕ 313ರಲ್ಲಿ ಮಿಲನ್ ಶಾಸನ, ಎಡಿಕ್ಟ್ ಆಫ್ ಮಿಲನ್ ಅನ್ನು ಹೊರಡಿಸಿ ಕ್ರೈಸ್ತ ಧರ್ಮವನ್ನು ರೋಮನ್ ಸಾಮ್ರಾಜ್ಯದ ಶಾಸನಬದ್ಧ ಧರ್ಮವೆಂದು ಸಾರಿದ. ಮಿಲನ್ ಶಾಸನವನ್ನು ಕಾನ್ಸ್ಟ್ಯಾಂಟೈನ್ ಸಾಮಾನ್ಯ ಶಕ 313ರಲ್ಲಿ ಜಾರಿಗೆ ತಂದ. ಈ ಶಾಸನದ ಅನ್ವಯ ಕ್ರೈಸ್ತ ಧರ್ಮವನ್ನು ರೋಮ್ ಸಾಮ್ರಾಜ್ಯದ ಶಾಸನಬದ್ಧ ಧರ್ಮವೆಂದು ಸಾರಲಾಯಿತು. 4ನೇ ಶತಮಾನದಲ್ಲಿ ಅಧಿಕಾರಕ್ಕೆ ಬಂದ ಥಿಯೋಡೀಸಿಯಸ್ ಕಾಲದಲ್ಲಿ ಕ್ರೈಸ್ತ ಧರ್ಮ ರೋಮನ್ ಸಾಮ್ರಾಜ್ಯದಲ್ಲಿ ರಾಜ್ಯ ಧರ್ಮವಾಯಿತು. ಹೀಗೆ ಈ ಮೇಲಿನ 6 ಅಂಶಗಳು ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣಗಳಾಗಿವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಅಧ್ಯಾಯ 5.1ರ ಕ್ರೈಸ್ತ ಧರ್ಮದ ಏಳಿಗೆ ಮತ್ತು ಪ್ರಸಾರಕ್ಕೆ ಸಂಬಂಧಪಟ್ಟಂತೆ 1 ಅಂಕದ, 2 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಗಿಸ್ತಾ ಇದ್ದೇನೆ. ಈ ಒಂದು ಭಾಗದಲ್ಲಿ ಯಾವುದೇ 10 ಅಂಕದ ಪ್ರಶ್ನೆಗಳು ಇಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ವಿದ್ಯಾರ್ಥಿ ಸಮುದಾಯದಲ್ಲಿ ಹೆಚ್ಚು ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.